ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ RRB ಕಡೆಯಿಂದ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವ ಜಾಬ್ಗೆ ರೆಕಮೆಂಡ್ ಮಾಡ್ತಾ ಇದ್ದಾರಪ್ಪ ಅಂದರೆ, ಮೊದಲನೇ ನೋಟಿಫಿಕೇಶನ್ ಬಂದ್ಬಿಟ್ಟು ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ 1ಗೆ ಪೋಸ್ಟಿಗೆ ಕರೆದಿದ್ದಾರೆ. ಹಾಗೆ ಸೆಕೆಂಡ್ ಪೋಸ್ಟ್ ಬಂದುಬಿಟ್ಟು ಟೆಕ್ನಿಕಲ್ ಗ್ರೇಡ್ 3ಗೆ ಪೋಸ್ಟಿಗೆ ಈಗ ಕರೆದಿದ್ದಾರೆ. ಈಗ ಮೊದಲನೇದಾಗಿ ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ 1ಗೆ ಪೇ ಲೆವೆಲ್ ಸ್ಯಾಲ್ರಿ ಬಂದ್ಬಿಟ್ಟು ಇದು ಫಿಫ್ತ್ ಆಗಿರುತ್ತೆ. ಹಾಗೆ 29,200 ರೂಪಾಯಿ ನಿಮಗೆ ಸ್ಯಾಲ್ರಿ ಕೊಡ್ತಾ ಹೋಗ್ತೀರಿ. ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು B-1 ಆಗಿರುತ್ತೆ. ಇದಕ್ಕೆ ಅಪ್ಲೈ ಮಾಡೋಕ್ಕೆ ಏಜ್ ಬಂದ್ಬಿಟ್ಟು 18 ವರ್ಷದಿಂದ 33 ವರ್ಷ ಒಳಗಿದ್ದರು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಈ ಟೋಟಲ್ ವೇಕೆನ್ಸಿ ಎಷ್ಟು ಖಾಲಿದಾವಪ್ಪ ಅಂದರೆ 323 ವೇಕೆನ್ಸಿಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಇಲ್ಲಿ ಅವರು ಅಫಿಷಿಯಲ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಪೋಸ್ಟ್ ಬಂದ್ಬಿಟ್ಟು ಟೆಕ್ನಿಕಲ್ ಗ್ರೇಡ್ 3ಗೆ ನಿಮಗೆ 19,900 ರೂಪಾಯಿ ಏನಪ್ಪ ಅಂದ್ರೆ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ನಿಮಗೆ 18 ವರ್ಷದಿಂದ 30 ವರ್ಷ ಒಳಗಿದ್ದರು ಎಲ್ಲರೂ ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 6,234 ವೇಕೆನ್ಸಿಗಳು ಖಾಲಿದ್ದಾವೆ. ಟೋಟಲ್ ಆಗಿ ಬಂದ್ಬಿಟ್ಟು ಎಷ್ಟು ವೇಕೆನ್ಸಿ ಖಾಲಿದಾವೆ ಅಂದರೆ 6,557 ವೇಕೆನ್ಸಿಗಳು ಖಾಲಿದಾವೆ ಅಂತಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ನಮಗೆ ತಿಳಿಸಿದ್ದಾರೆ. ಇದನ್ನ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ನೋಡ್ತಾ ಹೋದರೆ, ಓಪನಿಂಗ್ ಡೇಟ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 30/6/2020 ಅಂದರೆ ಜೂನ್ 30ನೇ ತಾರೀಕು ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು 29/7/2020 ಅಂದರೆ ಇದೇ ಮಂತು ಜುಲೈ 29ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಯಾರ್ಯಾರು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಂತ ಅಂದ್ಕೊಂಡಿದ್ರೆ ಜುಲೈ 29 ನೀವು ಅಪ್ಲಿಕೇಶನ್ ಹಾಕಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತಂದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಸಬ್ಮಿಟೆಡ್ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಬಟ್ ಪೇಮೆಂಟ್ ಮಾಡಿರಲ್ಲ, ಅದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 31ನೇ ತಾರೀಕು ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಏನೋ ತಪ್ಪು ಮಾಡಿದರೆ ನಿಮ್ಗೆ ಕರೆಕ್ಷನ್ ವಿಂಡೋಗಳು ಓಪನ್ ಆಗಿರುತ್ತೆ, ಬಟ್ ಅದು ಕೂಡ ಚಾರ್ಜಸ್ ಕೂಡ ಮಾಡ್ತಾರೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಕೇರ್ಫುಲ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗಬೇಕು. ನಿಮಗೆ ಏನಪ್ಪ ಡೇಟ್ ಆಫ್ ಏನೋ ಕರೆಕ್ಷನ್ ವಿಂಡೋ ಯಾವಾಗ ಬಿಡ್ತಾರಪ್ಪ ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 10ನೇ ತಾರೀಕು ಅಂದರೆ ನಿಮಗೆ 10 ದಿನ ಕಾಲ ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಆಗಿರುತ್ತೆ. ನೀವು ಕರೆಕ್ಷನ್ ವಿಂಡೋ ಓಪನ್ ಆದಾಗ ನಿಮ್ದು ಏನಾದರೂ ಕರೆಕ್ಷನ್ ಮಾಡಬೇಕಂದ್ರೆ ನೀವು ಅದು ಕೂಡ ಅಮೌಂಟ್ನ ಪೇ ಮಾಡೋಕ್ಕೆ ಆಗಿರುತ್ತೆ. ಹಾಗಾಗಿ ಒಂದ್ಸಲ ಅಪ್ಲಿಕೇಶನ್ ಆಗುವಾಗ ಕರೆಕ್ಟಾಗಿ ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಆಗಬೇಕು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋ ಡೇಟು ಮತ್ತು ಕೊನೆ ದಿನಕ್ಕೆ ಬಗ್ಗೆ ಆಯಿತು. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಡ್ಯೂರಿಂಗ್ ವಿಚ್ ಎಲಿಜಿಬಲ್ ಸ್ಕ್ರಿಪ್ಟ್ ಕ್ಯಾಂಡಿಡೇಟ್ ಮಸ್ಟ್ ಪ್ರೊವೈಡ್ ದೇರ್ ಸ್ಕ್ರಿಪ್ಟ್ ಡೀಟೇಲ್ ಅಪ್ಲಿಕೇಶನ್ ಪೋರ್ಟಲ್ ಅಂತ ಇದು ನಿಮಗೆ ಕೆಲವರಿಗೆ ಅನ್ವಯ ಆಗುತ್ತೆ, ಕೆಲವರಿಗೆ ಅನ್ವಯ ಆಗೋದಿಲ್ಲ, ಇದನ್ನು ಬಿಟ್ಟು ನಡೆಯುತ್ತೆ. ಓಕೆ, ಇದು ಬಂದ್ಬಿಟ್ಟು ಡೇಟ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಇದ್ರ ಬಗ್ಗೆ ಯಾವಾಗಿಂದ ಅಪ್ಲಿಕೇಶನ್ ಎಷ್ಟೆಷ್ಟು ಇರುತ್ತೆ, ಯಾರು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಅಂತಂದು ನಾವು ನೋಡ್ತಾ ಹೋಗೋಣ. ಈಗ ಏನಪ್ಪ ಅಂದರೆ ಎಂದಿನಂತೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆ ಯಾವುದೋ ಒಂದು ಎಕ್ಸಾಮ್ ಅಟೆಂಡ್ ಆದರೂ ನಿಮಗೆ ರೈಲ್ವೆ ಪಾಸ್ ಇರುತ್ತೆ. ಅದು ರೈಲ್ವೆ ಪಾಸ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ SC/ST ಕ್ಯಾಟಗರಿಗೆ ನಿಮ್ದು ಏನೋ ಕ್ಯಾಸ್ಟ್ ಇನ್ಕಮ್ ಇದ್ದರೆ ನಿಮಗೆ ರೈಲ್ವೆ ಪಾಸು ಅಪ್ಲಿಕೇಬಲ್ ಆಗುತ್ತೆ. ನೀವು ಫ್ರೀಯಾಗಿ ಏನಪ್ಪ ಅಂದರೆ ರೈಲ್ವೆ ಟ್ರ್ಯಾಕ್ ಏನಪ್ಪ ಅಂದರೆ ರೈಲ್ವೆ ಜರ್ನಿ ಮಾಡ್ಬೋದು. ಬಟ್ ನಿಮ್ಗೆ ಎಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ ಅಲ್ಲಿವರೆಗೆ ನಿಮಗೆ ಯಾವುದೇ ಥರ ಅಮೌಂಟ್ ಕೊಟ್ಟು ನೀವು ಹೋಗೋದು ಅವಶ್ಯಕತೆ ಇರೋಲ್ಲ. ನೀವು ಫ್ರೀಯಾಗಿ ನೀವು ರೈಲ್ವೆ ಜರ್ನಿ ಮಾಡ್ಬೋದು. ಬಟ್ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ರೈಲ್ ಪಾಸ್ ಫ್ರೀ ಅಂತ ನೀವು ಅದನ್ನು ಆಪ್ಷನ್ ಕ್ಲಿಕ್ ಮಾಡಬೇಕು. ಆಗಿದ್ರೆ ಮಾತ್ರ ನಿಮಗೆ ಫ್ರೀಯಾಗಿ ರೈಲ್ವೆ ಟ್ರಾನ್ಸ್ಪೋರ್ಟ್ ಸಿಗುತ್ತೆ, ಇಲ್ಲಾಂದ್ರೆ ನಿಮಗೆ ಸಿಗೋದಿಲ್ಲ. ಓಕೆ, ಇದು ಬಂದ್ಬಿಟ್ಟು ಒಂದು SC/ST ಕ್ಯಾಟಗರಿ ಬಗ್ಗೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಓಕೆ, ಈಗ ಜಾಬ್ ಅಪ್ಲೈ ಮಾಡೋಕ್ಕಂದರೆ ಕೆಲವರಿಗೆ 18 ವರ್ಷ 30 ವರ್ಷ ಒಳಗಿದ್ದಾರೆ ಅಪ್ಲೈ ಮಾಡೋಕ್ಕಂತ ಅಂದೆ. ಬಟ್ ಕೆಲವರಿಗೆ ಏಜ್ ಮೀರೋಗಿರುತ್ತೆ, ಅವರಿಗೆ 5 ಲಕ್ಷ ಕೂಡ ಕೊಟ್ಟಿದ್ದಾರೆ. ಓಕೆನಾ, SC/ST ಕ್ಯಾಂಡಿಡೇಟ್ ಅವ್ರಿಗೆ ಏನಪ್ಪ ಅಂದರೆ 5 ವರ್ಷ ಕೊಟ್ಟಿದ್ದಾರೆ. ಹಾಗೆ OBC ನಾನ್ ಕ್ರಿಮಿನಲ್ ಲೇಯರ್ ಏನಪ್ಪ ಅಂದರೆ 3 ವರ್ಷ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಅವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಜನರಲ್ ಮತ್ತು OBC ಕ್ಯಾಟಗರಿ ಏನಪ್ಪ ಅಂದರೆ 3 ವರ್ಷ 6 ವರ್ಷ ಮತ್ತು 8 ವರ್ಷ ಕಾಲ ಇಲ್ಲಿ 7 ಲಕ್ಷ ಕೂಡ ಕೊಟ್ಟಿದ್ದಾರೆ. ಇದನ್ನು ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೋಬೋದು. ನೆಕ್ಸ್ಟ್ ಪರ್ಸನಲ್ ಬೆಂಚ್ ಮಾರ್ಕ್ ಆಗಿರೋ ಅಂದರೆ PW ಕ್ಯಾಂಡಿಡೇಟ್ ಅಂದರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ನೀವು ಜನರಲ್ ಕ್ಯಾಟಗರಿ ಬಂದರೆ 10 ವರ್ಷ ಕೊಡ್ತಾರೆ. ನೀವು OBC ನಾನ್ ಕ್ರಿಮಿನಲ್ ಆಗಿ ಬಂದರೆ 13 ವರ್ಷ ಕೊಟ್ಟಿದ್ದಾರೆ. PW ಹ್ಯಾಂಡಿಕ್ಯಾಪ್ SC/ST ವಿದ್ಯಾರ್ಥಿಗಳಿಗೆ 15 ವರ್ಷ ಏನಪ್ಪ ಅಂದರೆ ನಿಮಗೆ 5 ಲಕ್ಷ ಕೂಡ ಇಲ್ಲಿ ನೀಡಿದ್ದಾರೆ. ಓಕೆನಾ, ಇದು ಬಂದ್ಬಿಟ್ಟು ಏಜ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಈಗ ಅಮೌಂಟ್ ಈಗ ಎಕ್ಸಾಮ್ ಫೀಸ್ ಮಾಹಿತಿ ನೋಡ್ತಾ ಹೋಗೋಣ. ಫಸ್ಟ್ ಫಾರ್ ಆಲ್ ಕ್ಯಾಂಡಿಡೇಟ್ ಎಕ್ಸ್ಪೆಕ್ಟ್ ಕ್ಯಾಟಗರಿ ಮೆನ್ಷನ್ ಬಿಲೋ ದ ಸೀರಿಯಲ್ ನಂಬರ್ 2 ಅಂದರೆ ಈ 2 ಒಳಗೆ ಮೆನ್ಷನ್ ಮಾಡೋ ಕ್ಯಾಟಗರಿ ಬಿಟ್ಟು ಔಟ್ ಆಫ್ ಆಲ್ ದ 500 ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ.
400 ರೀಫಂಡ್ ಆಗುತ್ತೆ. ಏನಪ್ಪ ಅಂದರೆ ಕೆಳಗೆ ಅಂದರೆ SC ST ಕ್ಯಾಟಗರಿಗೆ ಎಕ್ಸರ್ವಿಸ್ ಮ್ಯಾನ್, PW ಕ್ಯಾಂಡಿಡೇಟ್, ಫೀಮೇಲ್, ಟ್ರಾನ್ಸ್ಜೆಂಡರ್ ಆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಿಮಗೆ ಯಾವುದೇ ಥರ 500 ರೂಪಾಯಿ ಅಪ್ಲಿಕೇಶನ್ ಇರೋದಿಲ್ಲ. ಇವರೆಲ್ಲ ಹೊರತುಪಡಿಸಿ ಬೇರೆ ಬರುವಂಥ ಜನರಲ್ ಕ್ಯಾಟಗರಿ ಆಗಿರ್ಬೋದು, UR ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ನೀವು ಎಕ್ಸಾಮ್ CBT 1 ಎಕ್ಸಾಮ್ ಅಟೆಂಡ್ ಆದಮೇಲೆ ನಿಮಗೆ 400 ರೂಪಾಯಿ ಏನಪ್ಪ ಅಂದರೆ ರೀಫಂಡ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ CL ನಂಬರ್ 2 ಒಳಗೆ ಯಾವ ಕ್ಯಾಂಡಿಡೇಟ್ ಅಪ್ಪ ಅಂದರೆ SC ST ಕ್ಯಾಟಗರಿ ಆಗಿರ್ಬೋದು, ಎಕ್ಸ್ ಮ್ಯಾನ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿರ್ಬೋದು, ಫೀಮೇಲ್, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಇವರೆಲ್ಲರಿಗೂ ಏನಪ್ಪ ಅಂದರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇವರು ಬಂದ್ಬಿಟ್ಟು ಏನಪ್ಪ ಅಂದರೆ ಎಕ್ಸಾಮ್ನ ಅಟೆಂಡ್ ಮಾಡಿ ಆದಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಆನ್ ಅಪಿಯರಿಂಗ್ CBT 1 ಏನಪ್ಪ CBT ಅಟೆಂಡ್ ಆದಮೇಲೆ ನಿಮಗೆ 250 ರೂಪಾಯಿ ಅಮೌಂಟ್ ಕಂಪ್ಲೀಟಾಗಿ ರೀಫಂಡ್ ಆಗುತ್ತೆ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ವಿತೌಟ್ CBT ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೂಡ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಬಟ್ ಜನರಲ್ ಕ್ಯಾಟಗರಿ ಏನಪ್ಪ ಅಂದರೆ CBT 1 ಅಟೆಂಡ್ ಆದಮೇಲೆ ನಿಮಗೆ 500 ರೂಪಾಯಿ ಒಳಗೆ 400 ರೂಪಾಯಿ ರೀಫಂಡ್ ಆಗುತ್ತೆ. SC ST ಕ್ಯಾಟಗರಿ ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಆದಮೇಲೆ ನಿಮಗೆ 205 ರೂಪಾಯಿ ಅಮೌಂಟ್ ರೀಫಂಡ್ ಆಗುತ್ತೆ ಅಂತ ಇಲ್ಲಿ ಅವರು ಕಂಪ್ಲೀಟಾಗಿ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ, ಇದೊಂದು ಕಂಪ್ಲೀಟಾಗಿ ಓದ್ತಾ ಹೋಗ್ತೀನಿ. ಅಪ್ಲಿಕೇಬಲ್ ಫಾರ್ ಎಕ್ಸಾಮಿನೇಷನ್ ಫೀ ಆಲ್ಸೋ required to pay the separately each pay level. Only candidate who attend the CBT 1 will get refund their examination fee mentioned ಅವಾಗ ಹೇಳಿದಾಗೆ ನೀವು ಎಕ್ಸಾಮ್ ಅಟೆಂಡ್ ಆದ್ರೆ ಮಾತ್ರ ಏನಪ್ಪ ಅಂದರೆ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ವಿತೌಟ್ CBT ಎಕ್ಸಾಮ್ ಅಟೆಂಡ್ ಆಗಲಿಕ್ಕೆ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ ಅಂತ ಅವರು ಕಂಪ್ಲೀಟಾಗಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ಇವಾಗ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಪ್ಯಾಟರ್ನ್ ಬಂದ್ಬಿಟ್ಟು CBT ಪೇ ಲೆವೆಲ್ ಅಂದರೆ ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ ಏನಪ್ಪ ಅಂದರೆ ನಿಮಗೆ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತಪ್ಪ ಅಂದರೆ ನಿಮಗೆ 90 ನಿಮಿಷ ಅಂದರೆ 1.5 ತಾಸು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರೊಳಗೆ 100 ಕ್ವಶನ್ ಇರುತ್ತೆ. ಓಕೆನಾ, 100 ಕ್ವಶನ್ ಒಳಗೆ ನಿಮಗೆ 1.5 ತಾಸು ಇರುತ್ತೆ. ಇದರೊಳಗೆ ಯಾವ್ಯಾವ ಸಬ್ಜೆಕ್ಟ್ ಓದಬೇಕಪ್ಪ ಅಂದರೆ ಇಲ್ಲಿ ಸಬ್ಜೆಕ್ಟ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಇಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಾರಪ್ಪ ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ ಏನಪ್ಪ ಅಂದರೆ ಕ್ವಶನ್ ಅಬ್ಜೆಕ್ಟಿವ್ ಟೈಪ್ ಒಳಗೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರುತ್ತೆ. ನೀವು ಕಂಪ್ಯೂಟರ್ ಒಳಗೆ ನೀವು ಟಿಕ್ ಮಾಡ್ಕೊಂತ ಹೋಗಬೇಕು. ಅವರು ಎಕ್ಸಾಮ್ ಸಿಲೆಬಸ್ ಏನಂತ ಕೊಟ್ಟಿದ್ದಾರೆ ನೋಡೋದು, ಜನರಲ್ ಅವೇರ್ನೆಸ್ ಕೊಟ್ಟಿದ್ದಾರೆ. ಅಂದರೆ ಜನರಲ್ ಅವೇರ್ನೆಸ್ ಅಂದರೆ ಎಲ್ಲ ಇನ್ಕ್ಲೂಡ್ ಆಗಿದೆ. ಕರೆಂಟ್ ಅಫೇರ್ಸ್ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ, ಕಲ್ಚರ್, ಹಿಸ್ಟ್ರಿ, ಏನಪ್ಪ ಅಂದರೆ ಎಕನಾಮಿ, ಇಂಡಿಯನ್ ಎನ್ವೈರ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿಲ್ಲಪ್ಪ. ಎಲ್ಲ ಜನರಲ್ ಅವೇರ್ನೆಸ್ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದಿಷ್ಟು ಏನಪ್ಪ ಅಂದರೆ ಕಂಪ್ಲೀಟ್ ಆಗಿರೋ ಸಿಲೆಬಸ್ ಆಗಿರುತ್ತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ಕಂಪ್ಯೂಟರ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಕೂಡ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಇದಿಷ್ಟು ಸಿಲೆಬಸ್ ಅವರು ಕೂಡ ಕೊಟ್ಟಿದ್ದಾರೆ. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದಿಷ್ಟು ಬಂದ್ಬಿಟ್ಟು ಸಿಲೆಬಸ್ ಆಗಿರುತ್ತೆ. ನೀವು ಒನ್ ಟೈಮ್ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಕಂಪ್ಯೂಟರ್ ನೋಡ್ತಾ ಹೋಗ್ಬೋದು. ಇದಿಷ್ಟು ಏನಪ್ಪ ಅಂದರೆ ಎಕ್ಸಾಮ್ ಸಿಲೆಬಸ್ ಆಗುತ್ತೆ. ಇದು ಬಂದ್ಬಿಟ್ಟು ಟೆಕ್ನಿಕಲ್ ಗ್ರೇಡ್ 1ಗೆ ಆಗಿರುತ್ತೆ. ಇನ್ನು ನೋಡ್ತಾ ಹೋಗುತ್ತೆ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಕ್ವಶನ್ ಇರ್ತಾವಪ್ಪ ಅಂದರೆ ಜನರಲ್ ಅವೇರ್ನೆಸ್ಗೆ ಏನಪ್ಪ ಅಂದರೆ 10 ಕ್ವಶನ್ ಇರ್ತವೆ, 10 ಮಾರ್ಕ್ಸ್ ಆಗುತ್ತೆ. ಜನರಲ್ ಇಂಟೆಲಿಜೆನ್ಸ್ ರೀಸನ್ಗೆ 15 ಕ್ವಶನ್ ಇರ್ತವೆ, 15 ಮಾರ್ಕ್ಸು. ಅಂದರೆ 1 ಕ್ವಶನ್ಗೆ 1 ಮಾರ್ಕ್ಸ್ ಇಲ್ಲಿ ನೀಡಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಏನಪ್ಪ ಅಂದರೆ 20 ಕ್ವಶನ್ ಇರ್ತವೆ, 20 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ಗೆ 20 ಕ್ವಶನ್, 20 ಮಾರ್ಕ್ಸ್. ಹಾಗೆ ಬೇಸಿಕ್ ಸೈನ್ಸ್ ಇಂಜಿನಿಯರಿಂಗ್ ಏನಪ್ಪ ಅಂದರೆ 35 ಕ್ವಶನು, 35 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಪ್ರತಿಯೊಂದು ಕ್ವಶನ್ಗೆ ಪ್ರತಿಯೊಂದು ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ 100 ಕ್ವಶನ್ ಇರ್ತವೆ. ನಿಮಗೆ 1.5 ತಾಸು ಏನಪ್ಪ ಅಂದರೆ ಎಕ್ಸಾಮ್ ಇಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ 1ಗೆ ಸಿಲೆಬಸ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಜಾಬ್ ಬಿಟ್ಟಿದ್ದಾರೆ. ಅದು ಯಾವುದಪ್ಪ ಅಂದರೆ ಟೆಕ್ನಿಕಲ್ ಗ್ರೇಡ್ 3 ಏನಪ್ಪ ಅಂದರೆ ಸಿಲೆಬಸ್ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟು ಸೇಮ್ 100 ಕ್ವಶನ್ ಇರ್ತವೆ, 1.5 ತಾಸು ನಿಮಗೆ ಟೈಮ್ ಇಲ್ಲಿ ಕೊಟ್ಟಿರ್ತಾರೆ. ಈಗ ಸಿಲೆಬಸ್ ನೋಡ್ತಾ ಹೋಗೋಣ. ಇದಕ್ಕೆ ಯಾವ ಥರ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇದಕ್ಕೆ ಸಿಲೆಬಸ್ ಬಂದ್ಬಿಟ್ಟು ಮ್ಯಾಥ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಇರುತ್ತೆ, ಆಮೇಲೆ ಜನರಲ್ ಸೈನ್ಸ್ ಕೂಡ ಇರುತ್ತೆ, ಹಾಗೆ ಜನರಲ್ ಅವೇರ್ನೆಸ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಸಿಲೆಬಸ್ ಕೂಡ ಅವರು ಕೊಟ್ಟಿದ್ದಾರೆ. ನಾನು ಇಲ್ಲಿ ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಲ್ಲ, ನೀವು ಅದನ್ನ ಸಿಲೆಬಸ್ನ ಏನಪ್ಪ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಇದ್ರ ಪ್ರಕಾರ ನೀವು ಓದ್ತಾ ಹೋಗ್ಬೋದು. ಓಕೆನಾ, ಯಾವ ಥರ ಸೇಮು ಇದ್ರ ಏನಪ್ಪ ಅಂದರೆ ಜನರಲ್ ಅವೇರ್ನೆಸ್ ಕೂಡ ಇದೆ. ಅಂದರೆ ಸೇಮ್ ಎಕ್ಸಾಮ್ ಅಂದರೆ ಫಸ್ಟ್ ಯಾವ ಥರ ಇತ್ತು ಅದೇ ಥರ ಸೆಕೆಂಡ್ ಪೋಸ್ಟ್ ಕೂಡ ಅದೇ ಥರ ಸಿಲೆಬಸ್ ಕೂಡ ಇಲ್ಲಿ ನೀಡಿದ್ದಾರೆ. ಅದಾದಮೇಲೆ ಇದಕ್ಕೆ ಎಷ್ಟೆಷ್ಟು ಕ್ವಶನ್ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಮ್ಯಾಥಮೆಟಿಕ್ಸ್ ಏನಪ್ಪ ಅಂದರೆ 25 ಕ್ವಶನ್ ಕೊಡ್ತಾರೆ, 25 ಮಾರ್ಕ್ಸ್ ಆಗುತ್ತೆ. ಜನರಲ್ ಇಂಟೆಲಿಜೆನ್ಸ್ ರೀಸನ್ಗೆ 25 ಕ್ವಶನ್ಗೆ 25 ಮಾರ್ಕ್ಸು. ಹಾಗೆ ಜನರಲ್ ಸೈನ್ಸ್ಗೆ 40 ಕ್ವಶನ್ ಕೊಟ್ಟಿದ್ದಾರೆ, ಇಲ್ಲಿ 40 ಮಾರ್ಕ್ಸ್. ಅಂದರೆ ಜನರಲ್ ಸೈನ್ಸ್ ಜಾಸ್ತಿ ಕೇಳ್ತಾರೆ ಅಂತ ಇಲ್ಲಿ ಅವರು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಜನರಲ್ ಅವೇರ್ನೆಸ್ಗೆ 10 ಕ್ವಶನ್ ಕೊಡ್ತಾರೆ, 10 ಮಾರ್ಕ್ಸ್ ಇಲ್ಲಿ ನೋಡ್ತಾವೆ. ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ನೀವು ಫೋಕಸ್ ಎದಕ್ಕೆ ಮಾಡಬೇಕಪ್ಪ ಅಂದರೆ ನೀವು ಜನರಲ್ ಸೈನ್ಸ್ಗೆ ಜಾಸ್ತಿ ಫೋಕಸ್ ಮಾಡಿ, ಹಾಗೆ ಮ್ಯಾಥ್ಸ್ಗೆ ಜನರಲ್ ರೀಸನ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೀವು ಜನರಲ್ ಅವೇರ್ನೆಸ್ಗೆ ಬಿಟ್ಟು ಕೂಡ ನಿಮಗೆ ನಡೀತಾ ಹೋಗುತ್ತೆ. ಈ ಟೋಟಲ್ ಏನಪ್ಪ 100 ಕ್ವಶನ್ 1.5 ತಾಸೊಳಗೆ ನೀವು ಇಲ್ಲಿ ಅಟೆಂಡ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಎಕ್ಸಾಮ್ ಸಿಲೆಬಸ್ ಬಗ್ಗೆ ಮಾಹಿತಿ ಆಯಿತು. ಅದಾದಮೇಲೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಯಾವ ಥರ ಒಂದು ಅಪ್ಲೈ ಮಾಡೋದಂತಂದು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಮೂಲಕ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಓಕೆ, ನೀವು ಯಾವ ಜೋನಿಗೆ ಅಪ್ಲೈ ಮಾಡ್ತೀರೋ ಆ ಜೋನಿಗೆ ಇಲ್ಲಿ ಎಲ್ಲ ಲಿಂಕ್ ಇಲ್ಲಿ ಏನಪ್ಪ ಅಂದ್ರೆ ಅದು ಆ ಲಿಂಕ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀರಿ. ನೀವು ಆ ಜೋನ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ನೀವೇನೋ ಕನ್ನಡದ ಆಗಿದ್ರೆ ನೀವು ಬೆಂಗಳೂರು ಅಂತ ಇಲ್ಲಿ ಜೋನಿಗೆ ಏನಪ್ಪ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಇದ್ರ ಮುಖಾಂತರ ಯಾವ ಥರ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ನಿಮ್ಗೆ ಏನು ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ತಾ ಹೋಗಿ. ಇದಿಷ್ಟೇನಪ್ಪ ಅಂದರೆ RRB ಕಡೆಯಿಂದ ಬಿಟ್ಟಿರುವಂಥ ಮಾಹಿತಿ ಬಗ್ಗೆ ಆಯಿತು. ಮತ್ತೇನೋ ಡೌಟ್ ಇದೆ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಇಷ್ಟೊತ್ತನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.